ಈ ಬಾರಿಯೂ ಗೌರಿ ಗಣೇಶ ಹಬ್ಬದಂದು ಹಲವು ಕಹಿ ಘಟನೆಗಳು ನಡೆದೋಗಿದೆ. ಅದರಲ್ಲಿ ಬಹಳ ಅಪರೂಪದ ಮತ್ತು ದುಃಖಕರವಾದಂತಹ ಘಟನೆ ಅಂದ್ರೆ ರಶ್ಮಿ ಸಾವು. ಹೆಣ್ಮಕ್ಕಳಿಗೆ ತವರು ಮನೆ ಅಂದ್ರೆ ಬಹಳ ಪ್ರೀತಿ. ಅದರಲ್ಲೂ ಮದುವೆ ಆಗಿರುವಂತಹ ಹೆಣ್ಮಕ್ಕಳು ತವರಿನ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿರ್ತಾರೆ. ಹಾಗೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಮದುವನಹಳ್ಳಿಯ ರಶ್ಮಿಗೆ ತವರು ಅಂದ್ರೆ ಪ್ರಾಣ. ಸೋದರ ಮಾವನನ್ನೇ ಮದುವೆ ಆಗಿದ್ದಂತವಳಿಗೆ ಅಪ್ಪ ಅಮ್ಮ ಅಣ್ಣ ಅಂದ್ರೆ ಜೀವ. ಆ ಭಗವಂತ ರಶ್ಮಿ ಪಾಲಿಗೆ ಎಲ್ಲವನ್ನ ಕೊಟ್ಟು ಕಿತ್ಕೊಂಡಿದ್ದ. 7 ವರ್ಷದ ಹಿಂದೆ ಅಪ್ಪ ತೀರೋದ್ರೆ 8 ತಿಂಗಳ ಹಿಂದೆ ಅಮ್ಮ ತೀರೋಗಿದ್ರು. ಇದೂ ಸಾಲದು ಅಂತ 5 ತಿಂಗಳ ಹಿಂದೆ ಇದ್ದೊಬ್ಬ ಅಣ್ಣ ಕೂಡ ಕೊನೆಯುಸಿರೆಳೆದಿದ್ದ. ಇದರಿಂದಾಗಿ ರಶ್ಮಿ ಬಹಳ ನೊಂದು ಹೋಗಿದ್ರು. ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಅಣ್ಣ ಬಂದು ತವರು ಮನೆ ಕರ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಈ ವರ್ಷ ಅಮ್ಮ ಅಣ್ಣ ಇಬ್ರು ತೀರೋಗಿದ್ರಿಂದ ನನ್ಗೆ ಯಾರು ತವರಿ ಕರಿಯೋರೇ ಇಲ್ವಲ್ಲ, ಕುಂಕುಮ ಕೊಡೋರೇ ಯಾರು ಇಲ್ವಲ್ಲ ಅಂತ ಬಹಳ ಕಣ್ಣೀರಿಡ್ತಿದ್ದಂತಹ ರಶ್ಮಿ ಅದೇನ್ ಅನ್ನಿಸ್ತೋ ಏನೋ ಗೊತ್ತಿಲ್ಲ, ನೇಣಿಗೆ ಕೊರಳೊಡ್ಡಿದ್ದಾಳೆ. ಕುಂಕುಮ ಕೊಡೋರು ಯಾರು ಇಲ್ಲ ಅಂತ ದುರಂತ ಅಂತ್ಯ ಕಂಡಿದ್ದಾರೆ.